ನೀನ್ ಯಾಕೋ ಇಲ್ಲಿಗೆ ಬಂದೆ? ಒಂದು ಕ್ಷಣ ಯಾಮಾರಿದ್ರೆ ಬುರುಡೆ ಓಡಾಗ ಹೋಗ್ತಿತ್ತು ನಿಂದು. ಅದಕ್ಕೆ ಅಲ್ವಣ ಕಿರ್ಚಿಗಾಡಿದ್ದು. ಏಯ್ ಅದ್ ಸರಿ, ನೀನು ಗುಡಿ ಗಂಗಾಧರ್ ಅವ್ರ ಜೊತೆ ಅಲ್ವಾ ಹೋಗಿದ್ದು, ಇಲ್ಲಿಗೆ ಯಾಕೋ ಬಂದೆ? ಅಣ್ಣ ಅದು ನಾನು ಕೊಟ್ಟ ಟಾರ್ಚರ್ನ ಅವ್ರಿಗೆ ತಡ್ಕೊಳಕ್ ಆಗಲ್ವಂತೆ, ಅದಕ್ಕೆ ನಿನಗೆ ಧೈರ್ಯ ಕಮ್ಮಿ ಅಂತಲ್ಲಣ್ಣ. ನಾಗೇಂದ್ರ ಅವ್ರಿಗೆ ಧೈರ್ಯ ತುಂಬು ಅಂತ ಹೇಳಿ ಕಳ್ಸಿದ್ರು, ಅದಕ್ಕೆ ತುಂಬಣ ಅಂತ ಬಂದೆ. ಈಗೇನು ತುಂಬಲ ಬೇಡವಾ? ಅಬ್ಬ ಅಣ್ಣ, ಚಿಕ್ಕ ಯಜಮಾನ್ರು ಸಿಕ್ಕಿದ್ರಾ? ಅವ್ರು ಯಾಕೋ ಸಿಗ್ಬೇಕು? ಇದೇ ನಾಗೇಂದ್ರ ಅಣ್ಣ ಹಿಂಗೆ ಹೇಳ್ಬಿಟ್ಟೆ. 300 ವರ್ಷಗಳ ಹಿಂದೆ ದಂಡಾಧಿಕಾರಿಗಳು, ಪದಾಧಿಕಾರಿಗಳು, ಖಜಾಂಚಿಗಳು ಸೇರಿ ಚಿಕ್ಕ ಯಜಮಾನ್ರನ್ನ ಕದ್ದುಬಿಟ್ರು, ಅದಕ್ಕೆ ಹುಡುಕ್ತಾ ಇದ್ದೀವಿ ಅಂತ ಹೇಳ್ದಲ್ಲಣ್ಣ. ಅಂತ ಸಣ್ಣ ವಿಷಯನೇ ಮರ್ತು ಬಿಟ್ರಿ ಹೆಂಗಣ್ಣ ನೀನು? ಲೇ ಮರಗುಳಿ, ಗುಲ್ಡು ಗೋಪಾಲ, ಅದಕ್ಕೆ ಕಣೋ ಅವರು ನಿನ್ನ ಇಲ್ಲಿ ಕಳಿಸಿರೋದು. ಅಲ್ಲ ಕಣೋ, ಮನುಷ್ಯರನ್ನ ಹೇಗೋ ಕದಿಯೋಕಾಗತ್ತೆ, ಅದನ್ನ ಕದಿಯೋದು ಅನ್ನಲ್ಲ ಕಣೋ, ಮನುಷ್ಯರನ್ನ ಕಿಡ್ನಾಪ್ ಮಾಡೋದು ಅಂತಾರೆ. ಅಲ್ಲ ಕಣೋ, ಅವ್ರನ್ನ 300 ವರ್ಷಗಳ ಹಿಂದೆ ಕಿಡ್ನಾಪ್ ಮಾಡಿದ್ರು, ಅವ್ರು ಇಲ್ಲಿವರೆಗೂ ಹೇಗೋ ಬದುಕಿರ್ತಾರೆ. ಲೆಕ್ಕಾಚಾರ ಮಾಡಿ ಹೇಳೋದಾದ್ರೆ ಅವ್ರ ಪಳೆಯುಳಿಕೆನೂ ಸಿಗೋದಿಲ್ಲ. ಬಾ ಸಿಗಲ್ಲ ಅಂತ ಆದ್ಮೇಲೆ ಅಲ್ಲಿ ಯಾಕಣ್ಣ ಗುಂಡಿ ಹೊಡ್ಕೊಂಡು ಅಷ್ಟು ಜನ ಕೆಲ್ಸಕ್ಕೆ ಇಟ್ಕೊಂಡು ಅದೇನೋ ಸಿಗುತ್ತೆ ಅಂತ ಹುಡುಕಾಡ್ತಾವ್ರೆ. ನಾವು ಎಂತದು ಸಿಗಲ್ಲ, ನಡೆಯೋಣ ಮನೆಗೆ ಹೋಗೋಣ. ಏಯ್ ಮರಗುಳಿ, ನಾವು ಹುಡುಕ್ತಾ ಇರೋದು ಸೂರ್ಯವರ್ಧನ್ ಅವ್ರನ್ನಲ್ಲ ಕಣೋ, ಮತ್ತೆ 300 ವರ್ಷಗಳ ಹಿಂದೆ ಕಳೆದು ಹೋಗಿರೋ ಸೂರ್ಯಮಣಿನ. ಬಿಟ್ಟಾದ್ರೆ ಯಾಕೆ ಹೊರಗ್ತಾ ಇದ್ಯಾ? ಯಾಕಣ್ಣ ಕೋಪ ಮಾಡಕತ್ತೀಯ? ಅಯ್ಯ, ನೀನ್ ಹಾಕಂಡ್ರೆ ಕರ್ಣಕ ಕಳೆದ್ರಿ ಹುಡ್ಕಕ್ 3 ದಿನ ತಗತೀಯ. ಇನ್ನು 300 ವರ್ಷದ ಹಿಂದೆ ಕಳೆದೋಗಿರೋ ಸೂರ್ಯಮಣಿನ ಈಗ ಹುಡುಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಬಾಂಡ್ಲಿ ತಲೆಗೆ ಏನಣ್ಣ ಹೇಳ್ಬೇಕು? ನಿನಗೆ ವಯಸ್ಸಾಯ್ತು ಹೊರ್ತು ನಯಾ ಪೈಸಾ ಬುದ್ಧಿ ಬರಲಿಲ್ಲ. ಅಣ್ಣ ಸ್ಟಾಪ್ 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 ಸ್ಟಾಪ್. ನನಗೆಲ್ಲ ನೆನಪಿಗೆ ಬಂದ್ಬಿಡ್ತು. ನಾವು ಹುಡುಕ್ತಾ ಇರೋದು ಸೂರ್ಯಮಣಿನ. ಉತ್ತರ ದಿಕ್ಕು ಹೆಬ್ಬಂಡೆ. ಕಮಾನ್ ಫಾಲೋ ಮೀ. ಹೇಳಿ ಹೇಳಿ ಅಂದ್ರೆ ಮಾವ, ನನಗಿಲ್ಲಿ ಜೋಡಿ ಮರಗಳು ಕಾಣಿಸ್ತಾ ಇವೆ. ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡಿ. ಆಗ್ಲಿ ಹೇಳಿ ಅಂದ್ರೆ